ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಆರ್ ಕೆ ಕುಂದಾಪುರ. ವಿಷಯ ಏನಂತ ಹೇಳಿದರೆ, ಮೆಜೆಸ್ಟಿಕ್ಕಲ್ಲಿ ಸಮೋಸೆಗಳನ್ನೆಲ್ಲ ಮಾರ್ತಾರಲ್ಲ ನೋಡಿ, ಸ್ವೀಟ್ಸ್ನೆಲ್ಲ ಹೇಗೆ ಇಟ್ಕೊಂಡಿದ್ದಾರೆ ಅಂತ ತಲೆ ಬಿಸಿ ಆಗ್ತದೆ ಮಾರ್ರೆ. ಅಲ್ಲ, ಫುಡ್ಡನ್ನೆಲ್ಲ ಈ ರೀತಿಯಲ್ಲಿ ಸೇಲ್ ಮಾಡ್ತಿದ್ದಾರೆ. ಈ ಆರೋಗ್ಯ ಇಲಾಖೆ ಅಂತ ಸತ್ತಿದೆಯಾ? ಇದರ ಬಗ್ಗೆ ಪ್ರಶ್ನೆ ಮಾಡಲ್ವಾ? ಯಾರು ದುಡ್ಡು ಕೊಟ್ಟರೆ ಆಯಿತು. ಇವರು ಸಮೋಸ ಎಲ್ಲ ಇಟ್ಟಿರು ನೋಡಿ, ಸಮೋಸ ದಿಲ್ಕುಶನ್ ಎಲ್ಲ ಯಾವ ರೇಂಜಲ್ಲಿ ಇಟ್ಟಿದ್ದಾರೆ ಅಂತ. ಇಲ್ಲಿ ಎಲ್ಲ ಶಾಪ್ಸಲ್ಲೂ ನಾನು ಯಾವತ್ತೂ ಬಂದಾಗಲೂ ನೋಡ್ತಿದ್ದೆ ಆಯಿತಾ. ನನಗೆ ಈ ಪ್ರಾಬ್ಲಮ್ಸ್ ಒಂದು ಎದ್ದು ಕಾಣ್ತಿತ್ತು. ಎಷ್ಟೋ ಸಮಯದಿಂದ ನಾನು ಇದೊಂದು ವೀಡಿಯೋ ಮಾಡಬೇಕು ಅಂತ ಬಂದಾಗ ನನಗೆ ಯಾವತ್ತೂ ಪ್ಲ್ಯಾನೇ ಅನಿಸಿಲ್ಲ. ಇಲ್ಲಿ ನೋಡಿ, ಎಲ್ಲ ಹೊರಗಡೆನೇ ಇಟ್ಕೊಂಡಿದ್ದಾರೆ ಮಾರೆ. ಆರೋಗ್ಯ ಇಲಾಖೆಯಲ್ಲಿ ಸತ್ತೋಯ್ತಾ? ವ್ಯವಸ್ಥೆ ಮಾಡ್ಬೋದಲ್ಲ? ಯಾಕೆ ಮೆಜೆಸ್ಟಿಕ್ಕಲ್ಲಿ ಈ ಥರ ಓಪನ್ ಮಾರ್ಕೆಟಲ್ಲಿ ಮಾರ್ತಾರೆ? ಬೇರೆ ಕಡೆ ಹೋದಾಗ ಕೇಳಿಸಲ್ವ? ಯಾಕಂದರೆ ಬೇರೆ ಕಡೆ ಹೋದಾಗ ಚಿಕ್ಕ ಪ್ರಾಬ್ಲಮ್ ಮಾಡಿದ್ರು ಸಹ ಅದಕ್ಕೂ ಮಾತಾಡೋರು. ಇಂಥ ವಿಷಯದ ಬಗ್ಗೆ ಯಾಕೆ ಈಗ ಮೆಜೆಸ್ಟಿಕ್ಕಿಗೆ ಬಂದರೆ ಸಾಕಾಯ್ತಾ? ನಿಮ್ಗೆ ಎಲ್ಲಿ ನೋಡ್ಬೋದು. ಈಗ ಇಲ್ಲ, ನಾನು ತಿಂಡಿ ಪಟ್ಟಣಗಳ ನೋಡ್ತಿದ್ದೆಲ್ಲ, ಎಲ್ಲ ಆಲ್ಮೋಸ್ಟ್ ಸಮೋಸ ನೋಡಿ, ಇಷ್ಟು ಗಾಡಿಗಳು ಬರ್ತವೆ. ಇದೇ ಧೂಳನ್ನು ಜನರಿಗೆ ತಿನ್ನಿಸ್ತಾರೆ. ಇದ್ರ ವಿಷಯದಲ್ಲಿ ಆರೋಗ್ಯ ಇಲಾಖೆ ಗಮನ ಹರಿಸಲ್ಲ ಅಂದ್ಕೊಳ್ತೇನೆ. ಮಾನ್ಯ ಮುಖ್ಯಮಂತ್ರಿ ಅವರಿಗೂ ನನ್ನದೊಂದು ಮನವಿ, ಇದಕ್ಕೇನಾದರೂ ಆದಷ್ಟು ಬೇಗ ಪರಿಹಾರ ಮಾಡಿ.